ಇವತ್ತು ವಿಡಿಯೋ ಕಾನ್ಫರೆನ್ಸು ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳಿದ್ರು. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ, ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಜ್ಜಾಗಿರಬೇಕು, ಪ್ರವಾಹ ಎದುರಿಸಲಿಕ್ಕೆ ಸಜ್ಜಾಗಿರಬೇಕು. ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಮುಂಜಾಗ್ರತಾ ಕ್ರಮಗಳಿಂದ ತಪ್ಪಿಸಬೇಕು ಅಂತೇಳಿ ಅವರೆಲ್ಲ ಒಂದು. ಎರಡನೇದು, ಕುಲುಷಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಕಾಲರ ಬಂದಿದೆ. ಅದರಿಂದ ಕುಲುಷಿತ ನೀರು ಜನಗಳಿಗೆ ಇರಬಾರ್ದು, ಪೋರ್ಟಬಲ್ ವಾಟರ್ ಸಿಗಬೇಕು, ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಕಾಲಬೇಕು. ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯೋ ನೀರನ್ನು ಚೆಕ್ ಮಾಡಬೇಕು, ವೆದರ್ ಇಟ್ ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್, ಶುದ್ಧ ನೀರ ಇಲ್ಲವ, ಬ್ಯಾಕ್ಟೀರಿಯಾಗಳಿದ್ದಾವ, ಫ್ಲೋರೈಡ್ ಇದೆಯಾ, ಇದೇನಾದರೂ ಇದೆಯಾ ಅಂತೆಲ್ಲ ನೋಡ್ತಕ್ಕಂಥದ್ದು ಚೆಕ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಮುಂಗಾರು ಶುರುವಾಗ್ತದೆ. ಈಗ ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇರೋದು, ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ. ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ, ಇಡೀ ರಾಜ್ಯದಲ್ಲಿ. ಗೊಬ್ಬರ, ಬೀಜ, ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೇ ರೀತಿ ನೋಡ್ಕೋಬೇಕು. ರೈತರು ಯಾವ ಕಂಪ್ಲೇಂಟು ಕೂಡ ರೈತರಿಂದ ಬರಬಾರ್ದು. ಆಮೇಲೆ ಪರಿಹಾರ ಬಂದಿದೆಯಲ್ಲ, ಆ ಪರಿಹಾರಗಳನ್ನು ಜನರಿಗೆ ತಲುಪಿದೆ ಇಲ್ಲವೋ ಅಂತೇಳಿ ಎನ್ಶೂರ್ ಮಾಡಬೇಕು. ಸರ್, ಮೈಸೂರಿನ ಪ್ರಕರಣದಲ್ಲಿ ಯಾರ್ದು ತಪ್ಪು ಅನ್ನೋದು ನಿಮಗೆ ಮಾಹಿತಿ ಕೊಡಿ. ಅದಕ್ಕೆ DC ವರದಿ ಕೊಟ್ಟಿದ್ದಾರೆ. ನೀರು ಸಪ್ಲೈ ಮಾಡ್ತಾರಲ್ಲ, ಹೋಗಾದಿ ಪಟ್ಟಣ ಪಂಚಾಯತ್ ನೀರು ಸಪ್ಲೈ ಮಾಡ್ತಕ್ಕಂಥವ್ರು ಅವರು ಕುಲುಷಿತ ನೀರನ್ನು ಕೊಟ್ಬಿಟ್ಟಿದ್ದಾರೆ, ಟೆಸ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಕುಲುಷಿತ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿದ್ದಾರೆ, ಕೆಲವರು ಒಬ್ಬ ಸತ್ತಿದ್ದಾರೆ. ಮೂಡ ಡೆವಲಪ್ಮೆಂಟ್ ಅಥಾರಿಟಿಗೂ ಅಲ್ಲಿ ಚೀಫ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE 3 ಜನ ಸಸ್ಪೆಂಡ್ ಮಾಡಿದ್ದಾರೆ. ಸರ್, ಈಗ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತಾನೇ ಒಂದು ಪತ್ರ ಬರೆದಿದ್ದಾರೆ ಸರ್, ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂಥದ್ದು. ಇದು ನನ್ನ ಕೊನೆಯ ಎಚ್ಚರಿಕೆ, ನೀನು ಮೊದಲು ದೇಶಕ್ಕೆ ಬಂದು ಈ ಕಾನೂನಿಗೆ ತಲೆಬಾಗುವುದು ಪತ್ರ ಬರೆದಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್.